ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚರ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಟೊಮೆಟೊ ಸ್ಲೈಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ವಿತಿನ್ 5 ಮಿನಿಟ್ಸ್ ಒಳಗೆ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳೋಣ. ಸೊ ಫಸ್ಟು ನಾವು ಟೊಮೆಟೊನ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಲೆಮನ್, ಆ್ಯಂಡ್ ಸ್ವಲ್ಪ ಕ್ಯಾರೆಟ್ ತುರಿದಿದ್ದು ಆ್ಯಂಡ್ ಬೋಟಿ ಸ್ಮ್ಯಾಶ್ ಮಾಡಿದ್ದು, ಹಾಗೂ ಖಾರದ ಪುಡಿ ಹಾಗೂ ಚಾಟ್ ಮಸಾಲ ನಾನು 2 ಎವರೆಸ್ಟ್ ಅವ್ರದ್ದೇ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಖಾರ ಹಾಗೂ ಉಪ್ಪು. ಸೊ ಗೈಸ್ ಲೆಟ್ಸ್ ಕಮ್ಮಿ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಆಲ್ಸೋ ಮಂಡಕ್ಕಿ ಕೂಡ ಇಟ್ಕೊಂಡಿದ್ದೀನಿ ಗೈಸ್, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಗೈಸ್ ಫಸ್ಟು ಲೈಟಾಗಿ ಉಪ್ಪು ಖಾರದ ಪುಡಿ ಎಲ್ಲ ಉದುರಿಸ್ಕೊತೀನಿ. ಸೊ ಅದಾದಮೇಲೆ ಎಲ್ಲದಕ್ಕೂ ಮತ್ತೆಲ್ಲ ಅಂದರೆ ಇದು ಇಂಗ್ರೀಡಿಯೆಂಟ್ ಎಲ್ಲ ಹಾಕಾದ್ಮೇಲೆ ಸೊ ಮತ್ತೆ ನಾವು ಹಾಕೋಣ. ಸೊ ಹಾಗೆ ಇದು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಸೊ ಈಗ ನಾನು ಈರುಳ್ಳಿ ಏನು ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ತಾ ಇದ್ದೀನಿ. ಸೊ ಆ್ಯಂಡ್ ಆಲ್ಸೋ ಈಗ ನಾನು ಕ್ಯಾರೆಟ್ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಈಸಿ ಸ್ನ್ಯಾಕ್ಸ್, 5 ಮಿನಿಟ್ಸಲ್ಲೇ ಮಾಡ್ಬೋದು ಆ್ಯಂಡ್ ಚೆನ್ನಾಗಿ ಕೂಡ ಬರುತ್ತೆ. ಆ್ಯಂಡ್ ಇದಕ್ಕೆ ನೀವು ಸಿಹಿ ಟೊಮೆಟೊನೇ ತೊಗೋಬೇಕು, ಹುಳಿ ಟೊಮೆಟೊ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಆ್ಯಂಡ್ ಈಗ ನಾನು ಬೋಟಿ ಸ್ಮ್ಯಾಶ್ ಮಾಡಿರ್ತೀನಲ್ವ, ಸೊ ಅದನ್ನು ತೊಗೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟಿಗೆ ಸ್ವಲ್ಪ ಮಂಡಕ್ಕಿ ಹಾಕ್ತಾ ಇದ್ದೀನಿ. ಸೊ ಯಾಕಂದರೆ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ಆ್ಯಂಡ್ ಖಾರ. ಸೊ ನೀವು ಇದ್ರ ಬದಲು ಸೇವ್ ಹಾಕ್ಕೊಂಡ್ರು ಕೂಡ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕಿಂತ. ಆ್ಯಂಡ್ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಸೊ ನೀವು ಇದಕ್ಕೆ ಏನು ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಹಾಗಾಗಿ ಅದನ್ನು ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡ್ಕೊತೀನಿ. ಸೊ ಆ್ಯಂಡ್ ಲಾಸ್ಟಿಗೆ ಸೊ ನಿಂಬೆ ನಿಂತಾ ಇದ್ದೀನಿ. ಸೊ ಗೈಸ್ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಸೊ ಗೈಸ್ ನೋಡಿದ್ರಲ್ಲ, ಗೈಸ್ ನೋಡಿ ಈಸಿಯಾಗಿ ಜಸ್ಟ್ ವಿತಿನ್ 5 ಮಿನಿಟ್ಸಲ್ಲಿ ನೀವು ಟೊಮೆಟೊ ಮಸಾಲನ ಹೇಗೆ ಮಾಡ್ಕೋಬೋದು ಅಂತ ಹೇಳಿದ್ದೀನಿ. ಸೊ ಇದೇ ರೀತಿ 3 ವೀಡಿಯೋಸಿಗಾಗಿ ನಾನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇನ್ ದ ನೆಕ್ಸ್ಟ್ ಬ್ಲಾಗ್.